ವೀಕ್ಷಕರೇ ನಮಸ್ಕಾರ. ಅಕ್ಷಯ ಬಳಗ, ಅಕ್ಷಯ ಕಲ್ಪ ಇದು ನಾಡಿನಾದ್ಯಂತ ಹೆಸರು ಮಾಡಿರ್ತಕ್ಕಂತಹ ಒಂದು ಅತ್ಯುತ್ತಮ ಸಂಸ್ಥೆ. ರೈತರಿಗೋಸ್ಕರ ಇರುವಂತಹ ಒಂದು ಸಂಸ್ಥೆಯಾಗಿದ್ದು, ಮೊನ್ನೆ ಕಾರೆಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಅಕ್ಷಯ ಬಳಗದ ಸದಸ್ಯರನ್ನು ಸೇರಿಸಿ ಅವರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಬಳಗದ ಸದಸ್ಯರು ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದನ್ನು ಈ ವಿಡಿಯೋದಲ್ಲಿ ತೋರಿಸಲಾಗ್ತಾ ಇದೆ. ಸ್ನೇಹಿತರೆ, ಬಳಗದ ಈ ಸದಸ್ಯರ ಈ ಪರಿಚಯವನ್ನು ನಾವು ಒಮ್ಮೆ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ದಯಮಾಡಿ ನಮ್ಮ ಸಿರಿಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅತ್ಯುತ್ತಮವಾದ ವಿಡಿಯೋಗಳೊಂದಿಗೆ ಆಗಾಗ್ಗೆ ಬರ್ತಾ ಇರ್ತವೆ. ದಯಮಾಡಿ ವೀಕ್ಷಣೆ ಮಾಡಿ, ಬೆಂಬಲಿಸಿ. ನನ್ನ ಹೆಸರು ಮುರಳೀಧರ ಅಂತೇಳಿ, ಕಿತ್ತೂರು ತಾಲೂಕು ಮುಂಗುರುಮಡೆ. ಸುಮಾರು ಒಂದು 33 ವರ್ಷದಿಂದ ಸಾವಯವ, ಸಹಜ, ನೈಸರ್ಗಿಕ ಏನೆಲ್ಲ ಹೇಳ್ತಾ ಇದ್ರಲ್ಲ, ಸಹಮೂರ್ತಿ ಬಂದಿದೆ ವಿಷ ತಿನ್ನೋದು ಬೇಡ ಅಂತ. ಈಗ ಒಂದು 15 ವರ್ಷದಿಂದ ತಿನ್ನೋ ಸೊಪ್ಪುಗಳಿದೆಯಲ್ಲ ಅದ್ರ ಮೇಲೆ ಅಧ್ಯಯನ ಮಾಡ್ತಾ ಇದೆ. ಯಾಕಂದರೆ ಎಲ್ರಿಗೂ ಆರೋಗ್ಯ ಕೆಡ್ತಾ ಇದೆಯಲ್ಲ, ಸೊ ಅದು ಯಾಕೆ ಕೆಡ್ತಾ ಇದೆ ಅಂತೇಳಿ ಇಟ್ಕೊಂಡಾಗ ಆಹಾರ ಭಾಳ ಮುಖ್ಯ ಆಗ್ತದೆ. ಅದ್ರ ಮೇಲೆ ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಮಂಜು ಅಂತೇಳಿ, ಬಸವನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮದು 4 ಎಕರೆ ಜಮೀನಿದೆ, 100 ಗಿಡ ತೋಟ ಇದೆ. ಅದರಲ್ಲಿ ಜಮೀನಿನಲ್ಲಿ ಟೊಮೊಟೊ ಬೆಳೆ ಎಲ್ಲ ಬೆಳಿತೀವಿ. ಮನೆಯಲ್ಲೂ ಕೂಡ ದನ ಕರು ಎಲ್ಲ ಇದೆ. ಹಸುಗಳು 3 ಹಸು ಸಾಕಾಣಿಕೆ ಇದೆ. ಹೈನುಗಾರಿಕೆಯಲ್ಲಿ ತೊಡಗಿದ್ದೀವಿ. ಇಷ್ಟು ನಮ್ಮ ಕಿರು ಪರಿಚಯ. ಅರಸೀಕೆರೆ ತಾಲೂಕು ಗಂಚು ಹೋಬಳಿ ಮಾಶೆಟ್ಟಳ್ಳಿ ಕೊಪ್ಪಲು ಅಂತ. ನನ್ನ ಹೆಸರು ರಮೇಶ್ ಅಂತ. ಒಂದು 20ರಿಂದ 22 ಥರದ ಹಣ್ಣಿನ ಜಾತಿ ಸಾವಯವ ಕೃಷಿ ಆರ್ಗಾನಿಕ್ಕಲ್ಲಿ ಬೆಳೆದಿದ್ದೀನಿ. ಆಮೇಲೆ ವಿವಿಧ ಬಗೆಯ ತರಕಾರಿಗಳು, ಟೊಮೊಟೊ ಎಲ್ಲ ಬೆಳೆದಿದ್ದೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಅರಸೀಕೆರೆ ತಾಲೂಕು, ನಾವು ಬಾಣಾವರ ಹೋಬಳಿ ಭೀಮಲಾಪುರ. ನಿಮ್ಮ ಹೆಸರು ಸರ್? ಜಯರಾಮ್ ಅಂತೇಳಿ. ನಾವು ಈಗ ಮೂಲತಃ ಕೃಷಿಕರು. ನಾವೀಗ ರಾಜಕೀಯಕ್ಕೆ ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ ಅಲ್ಲಿ ಅಧ್ಯಕ್ಷರಾಗಿದ್ದೀವಿ ಚನ್ನಗಿರಿಯಲ್ಲಿ. ಈಗ ನೆಕ್ಸ್ಟು ನಾವು ಪಟ್ಟಣ ಪಂಚಾಯತಿ, ಚನ್ನಗಿರಿ ಪಂಚಾಯತಿ ಬಿಟ್ಟು, ಗ್ರಾಮ ಪಂಚಾಯತಿ ಬಿಟ್ಟು ಪಟ್ಟಣ ಪಂಚಾಯತಿಗೆ ಹೋಗಿದ್ವಿ. ನಾವು ಈಗ ಮೂಲತಃ ಕೃಷಿಕರು. ಈಗ ಅಷ್ಟೇ ನಾವು ರಾಜಕೀಯಕ್ಕೆ ಬಂದಿರೋದು 5 ವರ್ಷದಿಂದ. ನಮ್ಮದು ಬಂದು ಒಂದು 18 ಎಕರೆ ಜಮೀನಿದೆ. ಒಂದು 3-4 ಬೋರಲ್ಲಿದ್ದಾವೆ. ಒಂದು 3 ಟ್ರ್ಯಾಕ್ಟ್ರ್ ಇಟ್ಕೊಂಡಿವಿ. ಒಂದು 400 ಗಿಡ ತೆಂಗಿನ ಗಿಡ ಇದೆ. ಒಂದು 500-600 ಗಿಡ ಅಡಿಕೆ ಗಿಡ ಮಾಡ್ಕೊಂಡಿದ್ವಿ. ಇಷ್ಟು ಸರಿ. ಅಕ್ಷಯ ಬಳಗ ಪಂಚಾಯತಿ ಸರ್, ನಮ್ಮದು ಸಿಂಧಿಗೆರೆ, ಕಳಸಾಪುರ ಪಕ್ಕ ದಾನ್ಕುಮಾರ್ ಊರು ಪಕ್ಕದಲ್ಲಿ ಸಿಂಧಿಗೆರೆ. ದಾನ್ಕುಮಾರ್ ನಾವು ಫ್ರೆಂಡೇ. ನಮ್ಮದು ಕೂಡ ಒಂದು 8 ಎಕರೆ ಜಮೀನಿದೆ. ನಾವು ಬಾಳೆ, ಅಡಿಕೆ, ಆಮೇಲೆ ಶೇಬು ಗಿಡ ಹಾಕಿದ್ದು ಅದು ನಮ್ಮಲ್ಲಿ ಸಕ್ಸಸ್ ಆಗಲ್ಲ, ಕಿತ್ತಾಕ್ಬಿಟ್ಟೆ. ಒಂದು 100 ಗಿಡ ಹಾಕಿ ಈಗ ಆಲ್ರೆಡಿ ಒಂದು 800 ಗಿಡ ಗಂಧ ಬೆಳೆದಿದ್ದೀನಿ. ಒಂದು 8 ವರ್ಷ ಆಯಿತು. ಒಂದು 800 ಗಿಡ ಮಾಗನಿ ಇದೆ. ಆಮೇಲೆ ಈಗ ಸ್ವಲ್ಪ ಒಂದು 200-300 ಗಿಡ ಕಾಫಿ ಗಿಡ ಹಾಕಿದೆ. ಮೂಲತಃ ಕೃಷಿನೇ. ನಾವು ಅದ್ರ ಜೊತೆಗೆ ಒಂದು ಟಿಶ್ಯೂ ಕಲ್ಚರ್, ಬಾಳೆ ಸೊಸಿ ಬಿಸ್ನೆಸ್ ನರ್ಸರಿ ಇದೆ, ಪಪ್ಪಾಯಿ ಆರ್ಡ್ರ್ ಮೇರೆಗೆ ಇದೆ. ದಾನ್ಕುಮಾರ್ ತೋಟ ಕೊಟ್ಟಿದೆ, ಇದು 7-8 ವರ್ಷ ಹಿಂದೆನೇ. ಈಗ ನಾವು ಕೃಷಿಕರಾಗಿ ಕೆಲಸ ಮಾಡ್ಕೊಂಬರ್ತಿದ್ದೀವಿ. ಆಲ್ರೆಡಿ ಕಳಸಾಪುರ ಸೊಸೈಟಿ VSNL 5 ವರ್ಷ ಅಧ್ಯಕ್ಷ ಕೆಲಸ ಮಾಡಿದ್ದು. ಈಗ ಸಿಂಧಿಗೆರೆ ಗ್ರಾಮ ಪಂಚಾಯತಿ ಸದಸ್ಯರು. ಅದ್ರಾಗ ಅಡಿಷನ್ ಆಗಿ ರೈತರಿಗೆ ಸಂಬಂಧಪಟ್ಟಂಥ ಕೆಲವು ನಮ್ಮ ಅನುಭವದ ಕೆಲಸ ಮಾಡ್ಕೊಂಡು, ರೈತರಿಗೆ ಸಪೋರ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೇವೆ ನಾವು. ಕೃಷಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು HK ಪುಟ್ಟರಾಜು ಅಂತ. ನಾನು KLK ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣಕ್ಕೆ ನಿವೃತ್ತನಾಗಿದ್ದೇನೆ. ನನ್ನ 4 ಎಕರೆ ಕೃಷಿ ಭೂಮಿ ಇದೆ. ಅದರಲ್ಲೊಂದು 100 ಗಿಡ ತೆಂಗಿನ ತೋಟ ಇದೆ. ಇನ್ನು ಖಾಲಿ ಭೂಮಿಯಲ್ಲಿ ಸಾವಯವದಲ್ಲಿ ಸಮ್ಮಿಶ್ರವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯಬೇಕು ಅನ್ನೋ ಆಸಕ್ತಿಯಿಂದ ಅಕ್ಷಯ ಕಲ್ಪ ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದೇನೆ. ನಮಸ್ಕಾರ ಸರ್, ನನ್ನ ಹೆಸರು ಶಿವಲಿಂಗಪ್ಪ, ಕಾರೆಹಳ್ಳಿ. ನಾವು ಮೂಲತಃ ಕೃಷಿ ಕುಟುಂಬದವರೇ. ನಮ್ಮದು ತೋಟನೂ ಇದೆ, ಮತ್ತು ಒಂದು 3 ಎಕರೆ ಜಮೀನಿದೆ. ಅದರಲ್ಲಿ ಹಸುಗಳಿಗೆ ಬೇಕಾದಂಥ ಮೇವು ಬೆಳ್ಕೊಂಡು ಆ ಅಕ್ಷಯ ಕಲ್ಪಕ್ಕೆ ಆರ್ಗ್ಯಾನಿಕ್ ಹಾಲನ್ನು ಕಳಿಸ್ಕೊಂಡು ನಾವು ನಮ್ಮ ಮಾಡ್ತಾಯಿದ್ದೀವಿ. ಸರಿ ಸರ್, ಓಕೆ ಸರ್. ನನ್ನ ಹೆಸರು ಶಂಕರಮೂರ್ತಿ ಅಂತೇಳಿ, ಲಿಂಗ್ಲಾಪುರ ಇಲ್ಲೇ ಪಕ್ಕ. ನಾವು ಕೃಷಿಕರು. 3.5 ಎಕರೆ ಜಮೀನಿದೆ. ಒಂದು 1ರಿಂದ 9 ಸ್ವಂತ ಹಸುಗಳನ್ನೇ ಸಾಕೊಂಡು ಮನೆಯಲ್ಲೇ ಇವತ್ತಿನವರೆಗೂ ಬೆಳೆದಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ದಾನ್ಕುಮಾರ್, BSN ಎಂಪ್ಲಾಯಿ, ರಿಟೈರ್ಡು. ನಾವು ಈ ತೋಟದ ಮಾಲೀಕರು. ಇನ್ನೇನು ಹೆಸ್ಗೆ ಹೇಳೋದಕ್ಕೆಲ್ಲ ನೋಡಿದ್ದಾರೆ. BSN ರಿಟೈರ್ಡು. ಸರಿ, ಥ್ಯಾಂಕ್ ಯು ಸರ್. ವಿಜಯ್ ಅಂತ, ಲಿಂಗ್ಲಾಪುರ. ನಮ್ಮದು ಒಂದು 2 ಎಕರೆ ಜಮೀನಿದೆ. ನಾವು 5 ವರ್ಷದಿಂದ ಅಕ್ಷಯ ಕಲ್ಪ ಹೈನುಗಾರಿಕೆ ಅದೊಂದೇ ಸ್ವಾವಲಂಬಿ ಬದುಕನ್ನು ಮಾಡ್ತಾಯಿದ್ದೀವಿ.
ಭರತ್ ಅಂತ, ಕಡೂರು ತಾಲೂಕು ಒಗ್ರಹಳ್ಳಿ. ಸೊ ಬೇಸಿಕಲಿ ನಾನು IT ಇಂಜಿನಿಯರ್. ಅದರಿಂದ ಈ ಕಡೆ ಆರ್ಗ್ಯಾನಿಕ್ಕಿಗೆ ಬರಬೇಕಂತ, ಫಾರ್ಮಿಂಗ್ ನಾನು ಸ್ಟಾರ್ಟ್ ಮಾಡಬೇಕು, ನಮ್ಮದೇ ಒಂದು ಮಾಡಬೇಕಂತ ಡಿಸೈಡ್ ಮಾಡಿ ಇವಾಗ ಅಕ್ಷಯ ಕಲ್ಪ ಜೊತೆ ಜಾಯಿನ್ ಆಗಬೇಕಂತ. ಓಕೆ, ಥ್ಯಾಂಕ್ ಯು. ಮಧು ಅಂತ, ಬೀರೂರ ಹತ್ರ ಒಗ್ರಹಳ್ಳಿ. BCom ಕಂಪ್ಲೀಟ್ ಆಗಿದೆ. ಈಗ ವ್ಯವಸಾಯ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲೆಲ್ಲ ನೋಡ್ಕೊಂಡು ಆರ್ಗಾನಿಕ್ ಫಾರ್ಮ್ ಹೆಂಗೆ ಮಾಡ್ತಾರೆ ಅಂತ. ಒಳ್ಳೇದು, ಥ್ಯಾಂಕ್ಸ್. ಶರತ್ ಅಂತ, ನಮ್ಮ ಕಡೂರು ತಾಲೂಕು ಬೀರೂರು ಹೋಬಳಿ ಒಗ್ರಹಳ್ಳಿ ಅವ್ರು 3 ಜನ ಬಂದಿರಿ. ನಾವು ಹೊಸ್ದಾಗೆ ಸ್ಟಾರ್ಟ್ ಮಾಡೋದಕ್ಕೆ ಹೊಸ್ದಾಗಿ ಮಾಡೋಕ್ಕೆ ಬಂದಿದ್ದೀರಿ. ವೆರಿ ಗುಡ್, ಒಳ್ಳೆಯದಾಗಿ. ನೀವು ನಮ್ಮ ಚಿಕ್ಕಮಗಳೂರು ಸಾವಯವ ಬಳಗಕ್ಕೂ ಸೇರ್ಕೊಳ್ಳಿ, ಅಲ್ಲಿಯೂ ಕೂಡ ಮಾಹಿತಿ ಸಿಗುತ್ತೆ. ನನ್ನ ಹೆಸರು ನಂದೀಶ್ ಅಂತೇಳಿ ತಿಂಗ್ಲಾಪುರದವರು. ನಾವು 5 ವರ್ಷದಿಂದ ಹೈನುಗಾರಿಕೆ ಮಾಡ್ತಿದ್ದೀವಿ. 4 ಎಕರೆ ಜಮೀನಿದೆ, ಸಾವಯವ ಕೃಷಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘುರಾಮ್ ಅಂತ, ಅಕ್ಷಯ ಕಲ್ಪ ಸಂಸ್ಥೆಯಲ್ಲಿ ತರಬೇತುದಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೃಷಿ ಕುಟುಂಬದಿಂದಲೇ ಬಂದವನು. ಒಂದು 2 ಎಕರೆ 19 ಗುಂಟೆ ಅಷ್ಟು ನನ್ನದೇ ಆದ ಜಮೀನಿದೆ. ಅಲ್ಲಿ ನಾನು ವಾರದ ಕೊನೆಯಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ನಾನು ಕೃಷಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್. ವಿಸ್ತರಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ವಿ. ನನಗೆ ಕಡೂರು ಏರಿಯಾ ಕೊಟ್ಟಿದ್ದಾರೆ, ಆ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇಷ್ಟು ನನ್ನ ಸಚಿನ್ ಅಂತ, ಅಕ್ಷಯ ಕಲ್ಪದಲ್ಲಿ ಕಳೆದ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಏರಿಯಾ ಬಂದು ಬೆಂಗಳೂರು ಲತೇಶ್ ಅಂತ, ಅಕ್ಷಯ ಕಲ್ಪದಲ್ಲಿ ಕಳೆದ 4 ವರ್ಷದಿಂದ ವಿಸ್ತರಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅರಸೀಕೆರೆ ಏರಿಯಾದಲ್ಲಿ ಕೆಲಸ ಮಾಡ್ತಾ ಕಳೆದ 3 ವರ್ಷದಿಂದ ಓಕೆ, ಥ್ಯಾಂಕ್ ಯು.